ಜಮ್ಮು ಕಾಶ್ಮೀರದ ಹೆಸರನ್ನ ಬದಲಾಯಿಸುತ್ತಾ ಕೇಂದ್ರ ಸರ್ಕಾರ. ಪುರಾಣಗಳಲ್ಲಿ ಬರುವಂತಹ ಋಷಿಮುನಿ ಒಬ್ಬರ ಹೆಸರನ್ನ ಕಾಶ್ಮೀರಕ್ಕೆ ಇಡೋಕೆ ಹೊರಟಿದ್ದಾರೆ ಅಮಿತ್ ಶಾ. ಎರಡ್ 2029 ಎಲೆಕ್ಷನ್ಗೆ ಜಮ್ಮು ಕಾಶ್ಮೀರದ ಹೆಸರು ಬದಲಾವಣೆ ಅನ್ನೋದೇ ಇಲ್ಲಿ ಬಿಜೆಪಿಗೆ ಅಸ್ತ್ರ ಆಗುತ್ತಾ? ಒಂದು ರಾಜ್ಯದ ಹೆಸರನ್ನೇ ಬದಲಾಯಿಸಬಹುದಾ? ಹೀಗೆ ಏನಾದರೂ ಹೆಸರು ಬದಲಾಯಿಸಬೇಕು ಅಂತಂದ್ರೆ ಏನೇನೆಲ್ಲ ರೂಲ್ಸ್ ಇದೆ? ಭಾರತದ ಮುಕುಟಮಣಿ ಅಂತ ಕರೆಸಿಕೊಳ್ಳುವಂತಹ ಜಮ್ಮು ಕಾಶ್ಮೀರದ ಹೆಸರು ಇದೀಗ ಚೇಂಜ್ ಆಗ್ತಾ ಇದೆ. ಶೀಘ್ರದಲ್ಲೇ ಹೊಸ ಹೆಸರನ್ನ ನಾಮಕರಣ ಮಾಡೋದಾಗಿ ಇಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಘೋಷಣೆ ಮಾಡಿದ್ದಾರೆ. ಹಾಗಿದ್ರೆ ಆ ಹೆಸರೇನು ಎಲ್ಲವನ್ನ ವಿವರಿಸ್ತಾ ಹೋಗ್ತೀನಿ ನಿಮಗೆ. ಸ್ನೇಹಿತರೆ, ಭಾರತದಲ್ಲಿ ರೀಸೆಂಟಾಗಿ ಕ್ರಿಯೇಟ್ ಆದ ಒಂದು ರಾಜ್ಯ ಯಾವುದು ಹೇಳಿ ನೋಡೋಣ. ಕೇವಲ 10 ವರ್ಷದ ಹಿಂದೆ ಭಾರತದ ಮ್ಯಾಪ್ನಲ್ಲಿ ಒಂದು ಹೊಸ ರಾಜ್ಯ ಉದಯ ಆಯಿತು, ಅದೇ ತೆಲಂಗಾಣ. ವಿಶಾಲವಾಗಿದ್ದಂತಹ ಆಂಧ್ರ ಪ್ರದೇಶವನ್ನು ಡಿವೈಡ್ ಮಾಡಿ ಇಲ್ಲಿ ತೆಲಂಗಾಣ ಅಂತ ಒಂದು ರಾಜ್ಯ ನಿರ್ಮಿಸಲಾಯಿತು. ಇನ್ನೊಂದು ಆಂಧ್ರ ಪ್ರದೇಶ ಆಗಿ ಉಳ್ಕೊಳ್ತು. 2014 ಜೂನ್ 2ನೇ ತಾರೀಕು ಇಲ್ಲಿ ಸಂಸತ್ ಒಪ್ಪಿಗೆ ಬಳಿಕ ತೆಲಂಗಾಣ ರಾಜ್ಯ ಅನ್ನೋದು ಉದಯ ಆಯಿತು. ಇಲ್ಲಿ ಮುಖ್ಯವಾಗಿ ರಾಜ್ಯಗಳನ್ನು ಡಿವೈಡ್ ಮಾಡ್ಬೋದಾ, ಹಾಗೆ ರಾಜ್ಯಗಳಿಗೆ ಒಂದು ಹೊಸ ಹೆಸರನ್ನು ಇಡ್ಬೋದಾ? ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇದೆಯಾ? ಈಗ ಜಮ್ಮು ಕಾಶ್ಮೀರಕ್ಕೆ ಹೊಸ ಹೆಸರನ್ನು ಇಡಬೇಕು ಅಂತಿದ್ದಾರೆ. ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಜಮ್ಮು ಕಾಶ್ಮೀರ ಅನ್ನೋದು ಭಾರತದ ಮುಕುಟಮಣಿ. ಇಲ್ಲಿ ಜಮ್ಮು ಕಾಶ್ಮೀರ ಈ ಹಿಂದೆ ಪ್ರತ್ಯೇಕ ಸಂಸ್ಥಾನ ಆಗಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ 1947ರಲ್ಲಿ ಇಲ್ಲಿ ರಾಜ ಹರಿಸಿಂಗ್ ಆಳ್ವಿಕೆ ಮಾಡ್ತಾ ಇರ್ತಾರೆ. ಆದರೆ ಪ್ರತ್ಯೇಕ ದೇಶವಾದ ಮೇಲೆ ಪಾಕಿಸ್ತಾನ ಏನು ಮಾಡುತ್ತೆ, ಈ ಜಮ್ಮು ಕಾಶ್ಮೀರದ ಮೇಲೆ ಆಕ್ರಮಣ ಮಾಡುತ್ತೆ. ಆಗ ರಾಜ ಹರಿಸಿಂಗ್ ಭಾರತವನ್ನು ರಕ್ಷಿಸಿ ಅಂತ ಕೇಳ್ಕೊಂಡು ಬರ್ತಾರೆ. ಭಾರತದ ಸೇನೆ ಕಾಶ್ಮೀರಕ್ಕೆ ನುಗ್ಗಿ ಅಲ್ಲಿ ಪಾಕ್ ಸೈನಿಕರನ್ನು ಹೊಡೆದೋಡಿಸುತ್ತೆ, ಕಾಶ್ಮೀರವನ್ನು ವಿಮೋಚನೆ ಮಾಡುತ್ತೆ. ರಾಜ ಹರಿಸಿಂಗ್ ಅವರು ಒಂದು ಭಾರತ ಸರ್ಕಾರದ ಜೊತೆ ಒಪ್ಪಂದ ಮಾಡ್ಕೊತಾರೆ. 1947 ಅಕ್ಟೋಬರ್ 26ರಂದು ಇಲ್ಲಿ ಕಾಶ್ಮೀರವನ್ನು ಭಾರತದ ಜೊತೆ ವಿಲೀನ ಮಾಡ್ತಾರೆ. ಇದಾದಮೇಲೆ ಕಾಶ್ಮೀರಕ್ಕೆ ಒಂದು ಒಪ್ಪಂದದ ಪ್ರಕಾರ ವಿಶೇಷ ಸ್ಥಾನಮಾನವನ್ನು ಕೂಡ ಕೊಡಲಾಯಿತು. ಅದನ್ನೇ ಆರ್ಟಿಕಲ್ 370ಯಲ್ಲಿ ಸೇರಿಸಲಾಯಿತು. ಇಲ್ಲಿ ಬೇರೆಲ್ಲ ರಾಜ್ಯಗಳಿಗಿಂತ ಜಮ್ಮು ಕಾಶ್ಮೀರದ ಜನರಿಗೆ ಒಂದಿಷ್ಟು ವಿಶೇಷ ಸವಲತ್ತುಗಳನ್ನು ಹಾಗೆ ಅಧಿಕಾರವನ್ನು ಕೊಡ್ತು. ಇದೆಲ್ಲವನ್ನು ನಿಮಗೆ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಎಲ್ಲವನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರ ಬಗ್ಗೆ ತಿಳ್ಕೋಬೇಕು ಅಂದರೆ ನೀವು ಆ ವಿಡಿಯೋವನ್ನು ಕೂಡ ನೋಡ್ಬೋದು. ಇಲ್ಲಿ ಜಮ್ಮು ಕಾಶ್ಮೀರಕ್ಕಿದ್ದಂತಹ ಆರ್ಟಿಕಲ್ 370ಯನ್ನು ಭಾರತ ಸರ್ಕಾರ 2019ರಲ್ಲಿ ರದ್ದು ಮಾಡಿತು. ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಅಲ್ಲಿ ಘೋಷಣೆ ಮಾಡಲಾಯಿತು. ಇತ್ತೀಚೆಗಷ್ಟೇ ಅಲ್ಲಿ ಎಲೆಕ್ಷನ್ ಕೂಡ ನಡೆದು ಅಲ್ಲೊಂದು ಸರ್ಕಾರ ಕೂಡ ರಚನೆ ಆಗಿದೆ. ಈಗ ವಿಷಯ ಏನಂತ ಅಂದರೆ, ಜಮ್ಮು ಕಾಶ್ಮೀರ ಇನ್ನು ಮುಂದೆ ಅದೇ ಹೆಸರು ಉಳಿಸ್ಕೊಳ್ಳುತ್ತಾ ಅಥವಾ ಬೇರೆ ಹೆಸರು ಏನಾದರೂ ನಾಮಕರಣ ಆಗುತ್ತಾ ಅನ್ನುವಂಥದ್ದು. ಯಾಕಂದರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಜಮ್ಮು ಕಾಶ್ಮೀರದ ಹೆಸರನ್ನು ಬದಲಾಯಿಸ್ತೀನಿ ಅನ್ನೋಂಥ ಒಂದು ಮಹತ್ವದ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಕಣಿವೆ ರಾಜ್ಯದ ಹೆಸರನ್ನು ಬದಲಾಯಿಸ್ತೀವಿ ಅಂತ ಈಗಾಗಲೇ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವರೇ ಒಂದು ಹೆಸರನ್ನು ಕೂಡ ಸೂಚಿಸಿದ್ದಾರೆ. ಹಾಗಾದರೆ ಯಾವುದು ಆ ಹೆಸರು? ಜಮ್ಮು ಕಾಶ್ಮೀರವನ್ನು ಕಶ್ಯಪನ ನಾಡು ಅಂತ ಕೂಡ ಕರೀತಾರೆ. ಹೀಗಾಗಿ ಕಶ್ಯಪ ಋಷಿಯ ಹೆಸರನ್ನೇ ಕೂಡ ಕಾಶ್ಮೀರಕ್ಕೆ ನಾಮಕರಣ ಮಾಡಬಹುದು ಅಂತ ಸ್ವತಃ ಅಮಿತ್ ಶಾ ಅವರೇ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಕಶ್ಯಪ ಮುನಿಯ ಹೆಸರನ್ನು ಪರಿಗಣಿಸ್ತೀವಿ ಅಂದಿರೋದು ಇಡೀ ದೇಶಾದ್ಯಂತ ಸಂಚಲನ ಮೂಡಿಸ್ಬಿಟ್ಟಿದೆ. ಕಾಶ್ಮೀರ ಇನ್ನು ಮುಂದೆ ಕಶ್ಯಪ ನಾಡಾಗುತ್ತಾ ಅನ್ನುವಂಥ ಚರ್ಚೆ ಈಗಾಗಲೇ ಶುರುವಾಗಿದೆ. ದೆಹಲಿಯಲ್ಲಿ ನೆನ್ನೆ ಒಂದು ಕಾರ್ಯಕ್ರಮ ನಡೀತು. ಜಮ್ಮು ಅಂಡ್ ಕಾಶ್ಮೀರ್ ಮತ್ತು ಲಡಾಖ್ ಥ್ರೂ ದಿ ಏಜಸ್ ಅನ್ನೋಂಥ ಒಂದು ಬುಕ್ಕನ್ನು ಅಮಿತ್ ಶಾ ಅವರು ರಿಲೀಸ್ ಮಾಡಿದ್ರು. ಈ ಟೈಮಲ್ಲಿ ಅಮಿತ್ ಶಾ ಮಾತಾಡ್ತಾ ಹೇಳ್ತಾರೆ, ಕಶ್ಯಪ ಋಷಿ ಹಿಂದೂ ಧರ್ಮದ ಪೂಜ್ಯನೀಯ ವ್ಯಕ್ತಿ, ಕಾಶ್ಮೀರಕ್ಕೆ ಕಶ್ಯಪನ ನಾಡು ಅಂತಲೇ ಕರೆಯಲಾಗ್ತಿತ್ತು. ಹೀಗಾಗಿ ಕಾಶ್ಮೀರದ ಬದಲಾಗಿ ಕಶ್ಯಪ ಋಷಿಯ ಹೆಸರನ್ನೇ ಇಡೋದು ಸೂಕ್ತ, ಇವನ್ನು ಕೂಡ ನಾವು ಪರಿಗಣಿಸಬೇಕಾಗುತ್ತೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಿದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಕಾಶ್ಮೀರದ ಹೆಸರನ್ನು ಚೇಂಜ್ ಮಾಡೋಕ್ಕೆ ಹೊರಟಿದ್ಯಾ? ಕೇಂದ್ರ ಸರ್ಕಾರ ಕಾಶ್ಮೀರದ ಹೆಸರನ್ನು ಚೇಂಜ್ ಮಾಡುವಂತಹ ಉದ್ದೇಶ ಆದರೂ ಏನು? ಕಾಶ್ಮೀರ ಹಾಗೆ ಕಶ್ಯಪ ಮುನಿಯ ಇತಿಹಾಸ ಏನು ಅನ್ನೋದನ್ನು ವಿವರಿಸ್ತೀನಿ. ಹಾಗಿದ್ರೆ ಕಶ್ಯಪ ಮುನಿ ಯಾರು? ಋಗ್ವೇದದ ಪ್ರಕಾರ ಸಪ್ತ ಋಷಿಗಳಲ್ಲಿ ಇವರು ಒಬ್ಬರು. ಅತ್ರಿ, ವಶಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ, ಭಾರದ್ವಾಜ ಮತ್ತು ಗೌತಮ ಮುನಿಗಳ ಜೊತೆಗೆ ಇಲ್ಲಿ ಕಶ್ಯಪ ಮುನಿ ಕೂಡ ಸೇರಿ ಸಪ್ತ ಋಷಿಗಳು. ನಿಮಗೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಗೊತ್ತಿರುತ್ತೆ. ನೀವೆಲ್ಲ ರಾಜ್ಕುಮಾರ್ ಅವರು ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿದರೆ ಇಲ್ಲಿ ಕಶ್ಯಪ ಮುನಿ ಯಾರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ವಿಷ್ಣು ಪುರಾಣದ ಪ್ರಕಾರ ದಕ್ಷ ಬ್ರಹ್ಮನಿಗೆ 60 ಜನ ಮಕ್ಕಳಿರ್ತಾರೆ. ದಕ್ಷಿಣ ಮಗಳಾದಂತಹ ದಾಕ್ಷಾಯಿಣಿಯನ್ನು ಪರಮೇಶ್ವರ ಮದುವೆ ಆಗಿರ್ತಾರೆ. ಇನ್ನುಳಿದಂತಹ ದಿತಿ, ಅದಿತಿ, ಕದ್ರು, ಕಪಿಲ ಹೀಗೆ ಒಟ್ಟು 13 ಜನರನ್ನು ಇಲ್ಲಿ ಕಶ್ಯಪ ಋಷಿ ಮದುವೆ ಆಗಿರ್ತಾರೆ. ದಿತಿ ಹಾಗೆ ಕಶ್ಯಪನ ಮಕ್ಕಳೇ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಪ.
ಅದಿತಿಯಿಂದ ಹುಟ್ಟಿದಂತಹ ಮಕ್ಕಳೇ ಬೇರೆ ಬೇರೆ ದೇವತೆಗಳಾದರು ಅನ್ನೋದು ವಿಷ್ಣು ಪುರಾಣದಿಂದ ಇಲ್ಲಿ ತಿಳಿದು ಬರುತ್ತೆ. ಕಶ್ಯಪನ ತಂದೆ ಮರೀಚಿ, ಕಶ್ಯಪನ ಅಜ್ಜ ಬ್ರಹ್ಮದೇವ ಅನ್ನೋಂಥ ಒಂದು ನಂಬಿಕೆ ನಮ್ಮಲ್ಲಿದೆ. ಇದೇ ಕಶ್ಯಪನಿಂದ ದೇವತೆಗಳು ರಾಕ್ಷಸರು ಕೂಡ ಜನಿಸಿದ್ರು. ಹರಿಶ್ಚಂದ್ರ ಶ್ರೀರಾಮಚಂದ್ರ ಕೂಡ ಕಶ್ಯಪನ ವಂಶಸ್ಥರೇ. ಇದು ಕಶ್ಯಪ ಋಷಿಯ ಸ್ಟೋರಿ. ಇಲ್ಲಿ ಕಶ್ಯಪ ಮುನಿಗೂ ಕಾಶ್ಮೀರಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಈ ಋಷಿಯ ಮೂಲ ಇದೇ ಕಾಶ್ಮೀರ. ಕಾಶ್ಮೀರ ಅನ್ನೋ ಹೆಸರು ಬರೋಕ್ಕೂ ಮೊದಲು ಈ ಪ್ರದೇಶವನ್ನು ಕಶ್ಯಪಪುರ ಅಂತ ಕರೀತಿದ್ರಂತೆ. ಇಲ್ಲಿ ಕಶ್ಯಪ ಮುನಿ ಒಂದು ಸರೋವರವನ್ನು ನಿರ್ಮಿಸಿದ್ರಂತೆ, ಅದನ್ನು ಕಶ್ಯಪ ಮೀರ ಅಂತ ಕರೀತಿದ್ರಂತೆ. ಕಶ್ಯಪ ಮೀರ ಅನ್ನೋ ಒಂದು ಪದನೇ ಮುಂದೆ ಹೋಗ್ತಾ ಹೋಗ್ತಾ ಕಾಶ್ಮೀರ ಆಗಿ ಬದಲಾಗಿದೆ. ಇನ್ನೊಂದು ವಾದದ ಪ್ರಕಾರ ಕಾಶ್ಮೀರ ಅನ್ನೋದು ಕಶ್ಯಪ ಮೇರು ಅನ್ನೋಂಥ ಒಂದು ಪದದಿಂದ ಬಂದಿದೆ ಅಂತ ಹೇಳ್ತಾರೆ. ಮೇರು ಅಂದರೆ ಪರ್ವತ, ಕಶ್ಯಪ ಮೇರು ಈಗ ಕಾಶ್ಮೀರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಭಾರತದ ಪುರಾಣಗಳಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ಇದೆ. ಭಾರತದ ಇತಿಹಾಸಕಾರರ ಜೊತೆಗೆ ಆಸ್ಟ್ರೇಲಿಯಾದಿಂದ ಬಂದಿದ್ದಂತಹ ಕ್ರಿಸ್ಟೋಫರ್ ಸ್ನೆಡೆನ್ ಅನ್ನೋಂಥ ಒಬ್ಬ ಇತಿಹಾಸಕಾರ ಕೂಡ ಕಾಶ್ಮೀರದ ಬಗ್ಗೆ ಇಲ್ಲಿ ವಿವರಿಸಿದ್ದಾರೆ. ಇನ್ನೊಂದು ಕಡೆಗೆ ಕಾಶ್ಮೀರದ ಹೆಸರು ಅಲೆಕ್ಸಾಂಡರ್ ದಂಡಯಾತ್ರೆಗೂ ಕೂಡ ಸಂಬಂಧಿಸಿದಂತಹ ಗ್ರೀಸ್ ಪ್ರಾಚೀನ ಗ್ರಂಥಗಳಲ್ಲೂ ಕೂಡ ಇಲ್ಲಿ ಉಲ್ಲೇಖ ಆಗಿದೆ. ಅಲೆಕ್ಸಾಂಡರ್ ಭಾರತದ ಕಡೆ ದಂಡೆತ್ತಿ ಬರ್ತಾರೆ, ಆಗ ಈ ಭೂಮಿಯನ್ನು ಕ್ಯಾಸ್ಪೀರಿಯಾ ಅಂತ ಕರೀತಾರೆ. ಆದರೆ ಇದು ಕ್ಯಾಸ್ಪೀರಿಯಾ ಅಲ್ಲ, ಕಶ್ಯಪ ಮೀರ. ಗ್ರೀಸ್ನವರು ಇಲ್ಲಿ ಸರಿಯಾಗಿ ಉಚ್ಚರಿಸಲಾಗದೆ ಕ್ಯಾಸ್ಪೀರಿಯಾ ಅಂತ ಹೇಳಿರ್ತಾರೆ. ಗ್ರೀಕ್ ಇತಿಹಾಸಕಾರ ಹೆರೋಡೋಟಸ್ ಕೂಡ ಕಶ್ಯಪ ಮೀರ ಬಗ್ಗೆ ಬರೆದಿದ್ದಾರೆ. ಅಂದರೆ ಈಗಿನ ಕಾಶ್ಮೀರ, ಈ ಮೊದಲಿದ್ದಂತಹ ಕಶ್ಯಪಪುರ ಆಗ ಕಶ್ಯಪ ಮೀರ ಆಗಿತ್ತು. ಕಾಶ್ಮೀರನೇ ಅಂದಿನ ಕಶ್ಯಪಪುರ, ಕಶ್ಯಪ ಮೀರ ಅಂತ ಕೂಡ ಹೆರೋಡೋಟಸ್ ಕೂಡ ಬರೆದಿದ್ದಾರೆ. ಈಗ ಪ್ರೆಸೆಂಟ್ ಡೇಗೆ ಬರೋಣ. ಕಾಶ್ಮೀರವನ್ನು ಈ ಹಿಂದಿನಂತಲೇ ಕಶ್ಯಪಪುರ ಮಾಡ್ತೀವಿ ಅನ್ನೋದು ಕೇಂದ್ರ ಸರ್ಕಾರದ ಮಾತು. ಹಾಗಿದ್ರೆ ಒಂದು ರಾಜ್ಯವನ್ನು ಚೇಂಜ್ ಮಾಡ್ಬೋದಾ? ಅದಕ್ಕೆ ಏನೆಲ್ಲ ರೂಲ್ಸ್ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. 2014ರಲ್ಲಿ ಆಂಧ್ರ ಪ್ರದೇಶವನ್ನು ಡಿವೈಡ್ ಮಾಡಿ ಹೇಗೆ ತೆಲಂಗಾಣ ಅಂತ ನಿರ್ಮಾಣ ಮಾಡಲಾಯಿತು, ಹಾಗೆಯೇ ಕಾಶ್ಮೀರದ ಹೆಸರನ್ನು ಕೂಡ ಚೇಂಜ್ ಮಾಡುವಂತಹ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಸಂವಿಧಾನದ ಆರ್ಟಿಕಲ್ 3ನಲ್ಲಿ ಇದಕ್ಕೆ ಅವಕಾಶ ಇದೆ. ಯಾವುದೇ ಒಂದು ರಾಜ್ಯವನ್ನು ವಿಭಜನೆ ಮಾಡೋದು ಅಥವಾ ಒಂದು ರಾಜ್ಯದ ಹೆಸರನ್ನು ಬದಲಾಯಿಸೋದು ಅಥವಾ ಒಂದು ರಾಜ್ಯದ ಪ್ರದೇಶವನ್ನು ಇನ್ನೊಂದು ರಾಜ್ಯದಲ್ಲಿ ವಿಲೀನ ಮಾಡುವಂತಹ ಎಲ್ಲ ವಿಚಾರಗಳು ಈ ಒಂದು ಆರ್ಟಿಕಲ್ 3ನಲ್ಲಿ ಬರುತ್ತೆ. ರಾಜ್ಯದ ಸ್ಥಾಪನೆ ಬದಲಾವಣೆಯನ್ನು ಕೂಡ ಇಲ್ಲಿ ಕೇಂದ್ರ ಸರ್ಕಾರ ಮಾಡ್ಬೋದು. ಆದರೆ ಇದಕ್ಕೆ ಸಂಸತ್ನಲ್ಲಿ ಅನುಮೋದನೆ ಸಿಗಬೇಕಷ್ಟೆ. ಕೇಂದ್ರ ಸರ್ಕಾರ ಇಲ್ಲಿ ಸಂವಿಧಾನದ ಪ್ರಕಾರನೇ ಹೆಸರು ಬದಲಾಯಿಸಬೇಕು ಅಂತಂದರೆ ಸಂಸತ್ನ ಲೋಕಸಭೆ ಹಾಗೆ ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಬೇಕು. ಬಹುಮತ ಬಂದರೆ ಇಲ್ಲಿ ರಾಷ್ಟ್ರಪತಿಗಳ ಸೈನ್ ಒಂದು ಹಾಕಿದರೆ ಅಲ್ಲಿ ಮುಗೀತು. ಆದರೆ ಈ ಕಾಶ್ಮೀರದ ಹೆಸರು ಯಾವಾಗ ಚೇಂಜ್ ಮಾಡ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಆದರೆ ಮುಂದಿನ ಎಲೆಕ್ಷನ್ಗೆ ಇಲ್ಲಿ ಕಾಶ್ಮೀರದ ಹೆಸರು ಬದಲಾವಣೆ ಅನ್ನೋದೇ ಕೂಡ BJPಗೆ ಒಂದು ಅಸ್ತ್ರ ಆದರೂ ಆಗ್ಬೋದು. ಏನೇ ಆಗಲಿ, ಕಾಶ್ಮೀರ ಹಿಂದೂಗಳ ಪಾಲಿಗೆ ಪವಿತ್ರ ಪುಣ್ಯಭೂಮಿ. ಇಲ್ಲಿ ಶಂಕರಾಚಾರ್ಯರು ಸೌಂದರ್ಯ ಲಹರಿ ಅನ್ನೋದನ್ನು ಬರೆದಿದ್ದು ಇಲ್ಲೇ. ಸೌಂದರ್ಯ ಲಹರಿ ಸಾಹಿತ್ಯವನ್ನು ಕೂಡ ಶಂಕರಾಚಾರ್ಯರು ಕಾಶ್ಮೀರದಲ್ಲಿ ಬರೆದಿದ್ರಂತೆ. ಇದೇ ಕಾಶ್ಮೀರದಲ್ಲಿ ಅವರ ಪ್ರತಿಮೆಯನ್ನು ಕೂಡ ಸ್ಥಾಪಿಸಲಾಗಿದೆ. ಈಗ ಭಾರತದ ಸಂಸ್ಕೃತಿ ಅಸ್ಮಿತೆಯನ್ನು ಉಳಿಸೋದು ನಮ್ಮ ಕರ್ತವ್ಯ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಹಾಗಿದ್ರೆ ಕಾಶ್ಮೀರದ ಹೆಸರು ಕಶ್ಯಪಪುರ ಆಗಿ ಬದಲಾಗಬೇಕಾ? ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ TV.